ಇಲ್ಲಿ ಸೀತಮ್ಮ ತಾಯಿ ಎಷ್ಟು ಒಂದು ಗ್ರೇಟ್ ಅಂತ ಹೇಳಬೇಕು ಅಂತಂದರೆ, ಅಲ್ಲಿ ಅರಣ್ಯದ ಜನರೆಲ್ಲ ಬಂದಿರ್ತಾರೆ. ತಂದೆ ಮಾತುಗೋಸ್ಕರ ಹೆಂಡತಿ ಮತ್ತು ತಮ್ಮನ ಜೊತೆಯಲ್ಲಿ ಯಾರೋ ರಾಮ ಬಂದಿದ್ದಾನೆ, ಇಂಥ ಧರ್ಮನಿಷ್ಠರನ್ನು ನೋಡಬೇಕು ಅಂತ ಆ ಅರಣ್ಯದಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಜನರೆಲ್ಲ ಇದ್ದಾರಂತೆ. ಮತ್ತು ಗುಹ ಇದ್ದಾನೆ, ಲಕ್ಷ್ಮಣ ಸ್ವಾಮಿ ಇದ್ದಾನೆ. ಇಷ್ಟೆಲ್ಲ ಜನರಿದ್ದಾಗ ಆ ಹುಲ್ಲಿನ ಮೇಲೆ ಸೀತಮ್ಮ ರಾಮನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೋಬೇಕು ಅಂತಂದರೆ ಆ ತಾಯಿಯ ಒಂದು ತ್ಯಾಗ ನಿರತೆಯನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತಲ್ವ. ಎಷ್ಟು ಗ್ರೇಟಪ್ಪ. ನಂತರ ಇಲ್ಲಿ ಯಾರು ನಿದ್ದೆ ಹೋಗ್ಲಿಲ್ವಂತೆ, ಸೀತಾರಾಮರು ಮಾತ್ರ ನಿದ್ದೆ ಹೋಗಿದ್ದಾರಂತೆ. ಯಾಕೆಂದರೆ ರಾಮನ ಮೇಲೆ ಪ್ರೀತಿಯಿಂದ. ಏನು ರಾಮನ ಮೇಲೆ ಪ್ರೀತಿ ಅಂತಂದರೆ, ಲಕ್ಷ್ಮಣ ಸ್ವಾಮಿಗೆ ಎಲ್ಲಾದರೂ ಈ ಗುಹ ನಮ್ಮ ಅಣ್ಣನ ಮೇಲೆ ಏನಾದರೂ ದಾಳಿ ಗೀಳಿ ಮಾಡಿಬಿಡ್ತಾನೇನೋ ಅಯೋಧ್ಯ ರಾಜ್ಯಕ್ಕೋಸ್ಕರ ಅಂತಂತ ಈತನಿಗೆ ಶಂಕೆ ಅಂತೆ. ನಂತರ ಗುಹಂಗೇನು ಶಂಕೆ ಅಂತೆ, ಈತ ರಾಜ್ಯಕ್ಕೋಸ್ಕರ ಅಣ್ಣನ ಹಿಂದೆ ಬಂದಿದ್ದಾನಲ್ವಾ, ಮಲ್ಕೊಂಡಾಗ ನಾವೆಲ್ಲರೂ ಮಲ್ಕೊಂಡಾಗ ರಾಮನನ್ನು ಲಕ್ಷ್ಮಣ ಏನಾದರೂ ಮಾಡಿಬಿಡ್ತಾನೇನೋ ಅಂತ ಗುಹನ್ಗೆ ಅನುಮಾನ ಅಂತೆ. ನಂತರ ಜನಪದರಿಗೆ ಇಷ್ಟು ಧರ್ಮಾತ್ಮ ಅಲ್ವಾ, ಗುಹ ಏನಾದರೂ ರಾಮನ ಮಾಡಿಬಿಡ್ತಾನೇನೋ ಅಂತ ಒಬ್ರಿಗೊಬ್ಬರು ಕಾವಲಿದಾರಂತೆ. ಶ್ರೀರಾಮಚಂದ್ರ ಪ್ರಭು ಅಂತಂದ್ರೇ ಮೂರ್ತಿ ಭವಿಸಿರುವಂಥ ಒಂದು ಪ್ರೇಮ ಮೂರ್ತಿ ಅಂತ ನಾವಿಲ್ಲಿ ತಿಳ್ಕೊಬೇಕು.